ANMR ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಶಿಕ್ಷಣದ ಜೊತೆಗೆ ಉತ್ತಮ ಆರೋಗ್ಯಕ್ಕಾಗಿ ಕ್ರೀಡೆಗೆ ಆದ್ಯತೆ ನೀಡಿ TNR ಶ್ರೀನಿವಾಸ್. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕೃತಿ, ಶಿಸ್ತು ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಇಲ್ಲಿನ TNR ಸಿಲ್ಕ್ಸ್ ಖಾದಿ ಇಂಡಸ್ಟ್ರೀಸ್ನ ಕಾರ್ಯದರ್ಶಿಯಾದ ಮುನಗನಹಳ್ಳಿ ಶ್ರೀನಿವಾಸರವರು ಅಭಿಪ್ರಾಯಪಟ್ಟರು. ಅವರು ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮದಲ್ಲಿ TNR ಸಿಲ್ಕ್ಸ್ ಖಾದಿ ಇಂಡಸ್ಟ್ರೀಸ್ ಸಂಸ್ಥಾಪಕ ಕಾರ್ಯದರ್ಶಿಯಾಗಿದ್ದ ಮುನಗನಹಳ್ಳಿ ದಿವಂಗತ ಟಿ ರಾಮಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕುಟುಂಬದವರಿಂದ ಮುನಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿ ವಿತರಣೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಬಾಲ್ಯದಿಂದಲೇ ಉತ್ತಮ ಆಹಾರ ಸೇವನೆ ಮಾಡುವ ಮೂಲಕ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಕೋರಿದ ಅವರು ಶಾಲೆಯ ಮಕ್ಕಳಿಗಾಗಿ ಆಟದ ಮೈದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಡಬೇಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರಿಗೆ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು, ಸರ್ಕಾರ ಪ್ರತಿಯೊಬ್ಬ ಮಗುವಿಗೂ ಕಡ್ಡಾಯ ವಿದ್ಯಾಭ್ಯಾಸ ಸಿಗಬೇಕು, ಶಾಲೆಯ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಅನೇಕ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದೆ. ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬೆಳೆಯಲು ಉಚಿತ ಪಠ್ಯಪುಸ್ತಕ, ವಸ್ತ್ರ, ಆಹಾರ, ರಾಗಿ ಮಾಲ್ಟ್ ಇನ್ನಿತರೆ ಸೌಲಭ್ಯಗಳನ್ನು ನೀಡುತ್ತಿದೆ. ಆದರೂ ಕೂಡ ಕೆಲವರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳುಹಿಸಲು ಹಿಂಜರಿಯುತ್ತಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲಿಯೂ ಶೌಚಾಲಯ, ಶಾಲಾ ಕಾಂಪೌಂಡ್ಗಳನ್ನು ಒದಗಿಸಿದೆ. ಇಷ್ಟೆಲ್ಲ ಸೌಲಭ್ಯವಾದ ಮಕ್ಕಳಿಗಾಗಿ ನೋಟ್ ಪುಸ್ತಕ, ಲೇಖನ ಸೌಲಭ್ಯಗಳನ್ನು ನೀಡುತ್ತಿರುವಂತಹ ಅಭಿನಂದನೆ ಸಲ್ಲಿಸಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಮುಖಂಡರಾದ MK ಶಿವಾರೆಡ್ಡಿ, ಶ್ರೀನಿವಾಸ್, ನಾರಾಯಣಸ್ವಾಮಿ, ಮೋಹನ್, ಕೃಷ್ಣಾರೆಡ್ಡಿ, ಕೆಂಪರೆಡ್ಡಿ, ರಾಮಚಂದ್ರ ರೆಡ್ಡಿ, ನಾರಾಯಣರೆಡ್ಡಿ ಸೇರಿದಂತೆ ಗ್ರಾಮಸ್ಥರು, ಶಿಕ್ಷಕರು, ಮಕ್ಕಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. 100ಕ್ಕೆ 200ರಷ್ಟು ಸತ್ಯ. ಅವರು ನಮ್ಮ ಶಾಲೆಗೆ ಏನೆಲ್ಲ ಅನುಕೂಲಗಳಾಗಬೇಕಾದ್ರೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಅವ್ರನ್ನ ಹೇಳಿಲ್ಲ, ನಮ್ಮ ಶಾಲೆಗೆ ಏನು ತಟ್ಟೆ ಸ್ಟ್ಯಾಂಡ್ ಆಗಿರ್ಬೋದು, ಏನು ನಮ್ಮ ಸ್ಮಾರ್ಟ್ ಟಿವಿ ಆಗಿರ್ಬೋದು, ಎಲ್ಲ ನಮ್ಮ ಊರಿನವ್ರು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಕಂಪ್ಯೂಟರ್ಸು ಆಗ್ಬೋದು, ಮತ್ತು ಕಾಂಪೌಂಡ್ ವ್ಯವಸ್ಥೆ, ಮತ್ತು ಈ ಥರ ಹಸಿರಾಗಿರ್ಬೇಕಂಥದ್ದು, ಮತ್ತು ಬಿಲ್ಡಿಂಗ್ಸ್ಗೆ ಸೋರ್ತಾ ಇತ್ತು ಎಲ್ಲನೂ ಕೂಡ ಯುವಕರು ಬಳಗದವರು, ಊರಿನವರು ಪಾಪ ಅವರೆಲ್ಲ ಕೂಡ ಚೀಟಿಗಳು ನಡೆಸಿ ಅವರು ಕೂಡ ಸೋರ್ದಿರ ಕಾಂಕ್ರೀಟ್ ಎಲ್ಲ ಕೂಡ ಹಾಕಿಸಿ ಎಲ್ಲ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ಅಷ್ಟೇ, ಹಾಲ್ ಡೈರಿ ಅವರು ಇವಾಗೂ ಕೂಡ ನಮಗೆ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಕೆನೆಭರಿತ ಹಾಲನ್ನ ಕೊಡ್ತಾ ಇರೋದು. ಅದಕ್ಕೆ ಪೂರಕವಾಗಿ ಮಕ್ಕಳು ಸರಿಯಾಗಿ ಹಾಲನ್ನ ಕುಡಿತಾ ಇರಲಿಲ್ಲ ಅನ್ನುವ ದೃಷ್ಟಿಯಿಂದ ರಾಗಿ ಮಾಲ್ಟ್ ಕೂಡ ಸಪ್ಲೈ ಮಾಡ್ತಾ ಇರೋದು ಮತ್ತು ಮಕ್ಕಳಿಗೆ 2 ಮೊಟ್ಟೆ ಕೊಡ್ತಾ ಇರುವಂತಹ ಪದ್ಧತಿ ಇತ್ತು. ಮಕ್ಕಳಲ್ಲಿರುವಂತಹ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವ ಸಲುವಾಗಿ ವಾರದ 6 ದಿನಗಳ ಕಾಲ ಮಕ್ಕಳಿಗೆ ಮೊಟ್ಟೆಯನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ. 2 ದಿನದ ಜೊತೆಗೆ 4 ದಿನ ಹೆಚ್ಚುವರಿಯಾಗಿ ಸೇರಿ ಒಟ್ಟು 6 ದಿನಗಳ ಕಾಲ ಮಕ್ಕಳೇ ಒಂಥರ ಚೆನ್ನಾಗಿ ಫಿಸಿಕಲಿ ಮತ್ತು ಮೆಂಟಲಿ ಚೆನ್ನಾಗಿ ಡೆವಲಪ್ ಆಗಲಿ, ಮಕ್ಕಳಲ್ಲಿರುವಂತಹ ಅನಿಮಿಯತೆಯನ್ನು ಕಡಿಮೆ ಮಾಡೋದು, ಅಪೌಷ್ಟಿಕತೆಯನ್ನು ಹೆಚ್ಚಿಸುವ ಸಲುವಾಗಿ
ಸರ್ಕಾರ ಸಾಕಷ್ಟು ಮಕ್ಕಳಿಗೆ ಎಲ್ಲಿಯ ಮಧ್ಯಾಹ್ನದ ಬಿಸಿ ಊಟ ಅಡಿಯಲ್ಲಿ ಮಕ್ಕಳಿಗೆ ಸವಲತ್ತನ್ನ ಒದಗಿಸಲಾಗ್ತಾ ಇದೆ. ವಿದ್ಯಾರ್ಥಿ ವೇತನ ಕೊಡ್ತಾ ಇರೋದಾಗಿರ್ಬೋದು. ಇವೆಲ್ಲ ಸಹ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳು ದಾಖಲಾಗಬೇಕು. ದಾಖಲಾದ ಮಕ್ಕಳು ರೆಗ್ಯುಲರ್ ಆಗಿ ಮಕ್ಕಳು ಶಾಲೆಗೆ ಹಾಜರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಕಲಿಕೆ ಆಗಬೇಕು ಅಂತ ಇಷ್ಟೆಲ್ಲ ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಶಾಲೆಗಳಿಗೆ ಶೌಚಾಲಯಗಳ ನಿರ್ಮಾಣ ಇರ್ಬೋದು, ಕಟ್ಟಡಗಳನ್ನ ರೂಮ್ಸ್ ಅನ್ನ ಕನ್ಸ್ಟ್ರಕ್ಷನ್ ಇರ್ಬೋದು, ಕಾಂಪೌಂಡ್ ಗೋಡೆಯ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನು ಸಹ ಇತರೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ತಾ ಬರ್ತಾ ಇದೆ. ಅಂದ್ರೆ ಸರ್ಕಾರ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಓದ್ಬೇಕು ಮಕ್ಕಳು ಶಾಲೆಯಲ್ಲಿ ಎನ್ನುವ ಒಂದು ಸದುದ್ದೇಶದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಸಹ ಇನ್ನೂ ನಮ್ಮ ಶಾಲೆಗಳಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈಗ ನಮ್ಗೆ ಯಾವ ತರ ಮುನಗನಹಳ್ಳಿ ಗ್ರಾಮದಲ್ಲಿ ನಮ್ಗೆ ದಾನಿಗಳು ಸಿಕ್ಕಿದ್ದಾರೆ. ಅಂದ್ರೆ ಮಕ್ಕಳಿಗೆ ಅಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ಪೂರಕವಾಗಿ ಈಗ ನಮ್ಮಲ್ಲಿ ಟೆಕ್ಸ್ಟ್ ಬುಕ್, ಯೂನಿಫಾರ್ಮ್ ಕೊಡ್ತೀವಿ, ಆದ್ರೆ ಲೇಖನ ಸಾಮಗ್ರಿ ಆಗ್ಬೋದು, ನೋಟ್ ಬುಕ್ಸ್ ಆಗ್ಬೋದು ಸರ್ಕಾರದಿಂದ ಉಚಿತವಾಗಿ ಸರಬರಾಜು ಆಗೋದಿಲ್ಲ. ಹಾಗಾಗಿ ಈಗ ಶಾಲೆಯ ಅಗತ್ಯತೆಗಳನ್ನ ಗುರುತಿಸಿ ಏನು ಮಕ್ಕಳಿಗೆ ನೀಡಿದೆ. ಈಗ ಈ ಸಾಮಗ್ರಿಗಳನ್ನ ನೋಡಿದ್ರೆ TNR ಅವರ ಕುಟುಂಬ ಒಂದು ಅವಿಭಕ್ತ ಕುಟುಂಬ. ಇಷ್ಟೊತ್ತು ನಮ್ಮ ಸಿದ್ದಣ್ಣ ಅವರೇ ಹೇಳಿದ್ರು, ಆ ಕುಟುಂಬದಲ್ಲಿ ನಮ್ಮ TNR ಅವರಾಗಿರ್ಬೋದು, ಅವರ ಬ್ರದರ್ ಆಗಿರ್ಬೋದು, ಇವರೆಲ್ಲರೂ ಸೇರಿ ಕುಟುಂಬವನ್ನ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಟ್ಟಾಗಿ ಯಾವ ತರ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ವಿವಿಧ ಕ್ಷೇತ್ರಗಳಲ್ಲಿ ಒಂದು ನೆರವನ್ನ ಕೊಡ್ತಾ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇರುವಂತಹ ಈ ಕುಟುಂಬ ಅವಿಭಕ್ತ ಕುಟುಂಬ. ಕುಟುಂಬಸ್ಥರು ಬಂದು ಇವತ್ತು ಶಾಲಾ ಮಕ್ಕಳ ಮೇಲಿನ ಶಾಲೆಯ ಮೇಲಿನ ಅಭಿಮಾನದಿಂದಾಗಿ ಶಾಲೆ ಒಂದು ಉನ್ನತ ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಹೋಗ್ಬೇಕು. ನಮ್ಮೂರ ಶಾಲೆ, ಯಾಕಂದ್ರೆ ನಾವು ನಮ್ಮೂರ ಶಾಲೆ ಅಂತ ತಗೊಂಡಾಗ ಅದನ್ನ ಓನರ್ಶಿಪ್ ತರ ತಗೊಂಡು ನನ್ನ ಶಾಲೆ ನಮ್ಮೂರ ಶಾಲೆ ಅನ್ನುವ ಅಭಿಮಾನದಿಂದ ಇನ್ನೊಂದಷ್ಟು ಅಭಿವೃದ್ಧಿ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇರೋದರ ಜೊತೆಗೆ ಕೈ ಜೋಡಿಸಿ ಇನ್ನೊಂದಷ್ಟು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಪೂರಕವಾಗಿ ನಮ್ಗೆಲ್ಲ ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಇಡೀ ವರ್ಷ ನಮ್ಮ ಕ್ರಾಫ್ಟ್ ಆಕ್ಟಿವಿಟೀಸ್ ಆಗಿರ್ಬೋದು, ಮಕ್ಕಳಿಗೆ ಇತರ ಪ್ರಾಜೆಕ್ಟ್ಸ್ ಅನ್ನ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಸಹ ಪೂರಕವಾಗಿ ಏನು ನೀಡ್ಸ್ ಇದೆ ಮೆಟೀರಿಯಲ್ ಅದನ್ನೆಲ್ಲ ಗುರುತಿಸಿ ಶಿಕ್ಷಕರಿಂದ ಒಂದು ಪಟ್ಟಿಯನ್ನ ತಗೊಂಡು ಬಹಳ ಉತ್ತಮ ಗುಣಮಟ್ಟದ ಲೇಖನ ಸಾಮಗ್ರಿಗಳನ್ನ ಇವತ್ತು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಉದ್ಯಮಗಳಲ್ಲಿ ನಮ್ಮ ದಾನಿಗಳು ಗುರುತಿಸ್ಕೊಂಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇರ್ತಾರೆ. ಆದ್ರೆ ದಾನ ಮಾಡುವ ಒಂದು ಮನೋಭಾವ ಎಲ್ಲರಿಗೂ ಬರೋದಿಲ್ಲ. ಹಾಗಾಗಿ ಈ ಕುಟುಂಬದವರು ಈ ಗ್ರಾಮದ ಮಕ್ಕಳಿಗಾಗಿ, ಗ್ರಾಮದ ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ, ಗುಣಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸರ್ಕಾರಿ ಶಾಲೆಗೆ ಕೈ ಜೋಡಿಸಿರೋದು ಬಹಳ ಸಂತೋಷದ ವಿಷಯ. ನನಗೆ ಆಗ್ಲೇ ಸ್ವಲ್ಪ ಒಂದು 20 ನಿಮಿಷ ಟೈಮ್ ಸಿಕ್ತು, ಶಾಲೆಯಲ್ಲಿ ಪ್ರೋಗ್ರೆಸ್ ನೋಡೋಣ ಅಂತ ಹೋದೆ. ಯಾಕಂದ್ರೆ ಶಾಲೆ ಸ್ಟಾರ್ಟ್ ಆಗಿ ನಮ್ದು ವಿದ್ಯಾರ್ಥಿಗಳ ಜೊತೆ SDMC ಅವರೊಂದಿಗೆ, ಪೋಷಕರೊಂದಿಗೆ, ಎಲ್ಲರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ನಮ್ಮ ಶಿಕ್ಷಕರು ಇಟ್ಕೊಂಡಾಗ ಒಂದು ಶಾಲೆಯನ್ನ ಉತ್ತಮ ಶಾಲೆಯಾಗಿ ಹೇಗೆ ಮಾಡಬಹುದು ಅನ್ನೋದಕ್ಕೆ ಮುನಗನಹಳ್ಳಿ ಶಾಲೆ ಒಂದು ಉದಾಹರಣೆಯಾಗಿ ಎಲ್ಲರಿಗೂ ಮಾದರಿಯಾಗಿ ಕಾಣ್ತಾ ಇದೆ. ಯಾಕಂದ್ರೆ ಪ್ರೋಗ್ರೆಸ್ ಅಲ್ಲಿ ಚೆನ್ನಾಗಿದೆ ಮಕ್ಕಳಿಗೆ ಪ್ರೋಗ್ರೆಸ್ ಅಲ್ಲಿ, ಮತ್ತು ಮೂಲಭೂತ ಸೌಲಭ್ಯಗಳನ್ನು ಸಹ ಹಂತ ಹಂತವಾಗಿ ನಮ್ಮ ನಾಗಣ್ಣ ಮತ್ತು ಎಲ್ಲರ ಸೀನಣ್ಣ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಎಲ್ಲ ಗ್ರಾಮಸ್ಥರು ಕೈ ಜೋಡಿಸಿ ಶಾಲೆಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕಾಗಿದೆ ಅದನ್ನ ಒದಗಿಸುವಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇರೋದ್ರಿಂದ ಶಾಲೆ ಇನ್ನೊಂದಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಬಹಳ ಸಾಧ್ಯವಾಗುತ್ತೆ. ಬಟ್ ಒಂದೇ ಕೊರತೆ ಆಗ್ಲೇ ಹೇಳ್ದಂಗೆ ಜಯದೇವ್, ನಾನಾಗ್ಲೇ ಕ್ಲಾಸ್ ರೂಮ್ಸ್ ಇಂದ ಬಂದಾಗ ಅದೇ ಹೇಳಿದ್ದು, ಎಲ್ಲಾ ಫೆಸಿಲಿಟಿ ಇದೆ, ದಾಖಲಾತಿಯ ಕೊರತೆ ಕಾಡ್ತಾ ಇದೆ ಈ ಶಾಲೆಯಲ್ಲಿ ಅಂತ. ಫೀಡಿಂಗ್ ಸ್ಕೂಲ್ಸ್ ಯಾವ್ದು ಬರುತ್ತೆ ಅಂತೆಲ್ಲ ನಮ್ಮ CRP ಅವ್ರ ಹತ್ರ ಚೆಕ್ ಮಾಡ್ಕೊಂಡೆ. ಇದೊಂದು ಶಾಲೆ ಬಿಟ್ರೆ ಬೇರೆ ಯಾವ ಶಾಲೆಯಿಂದನೂ ಮಕ್ಕಳು ಬಂದು ಜಾಯಿನ್ ಆಗೋದಿಲ್ಲ ಅಂತ ಹೇಳಿದ್ದು. ಹಾಗಾಗಿ ಇಲ್ಲಿನ ಗ್ರಾಮಸ್ಥರು, ಮುನಗನಹಳ್ಳಿಯ ಗ್ರಾಮಸ್ಥರು, ಯಾಕಂದ್ರೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಇವತ್ತು ನಾವು ಕಳಿಸ್ತಾ ಇದೀವಿ ಮಕ್ಕಳನ್ನ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ. ಈಗ ಮುನಗನಹಳ್ಳಿಯ ಶಾಲೆಯನ್ನ ಮಕ್ಕಳನ್ನೇ ತಗೊಂಡ್ರೆ ಅವರನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಆಗ್ಲೇ ಹೇಳ್ತಾ ಇದ್ರು. ಮಕ್ಕಳನ್ನ ನಮ್ಮ ಶಿವರೆಡ್ಡಿ ಆಗಿರ್ಬೋದು ಅಥವಾ ಸಿಂಗಣ್ಣ ಅವರಾಗಲಿ ಹೇಳ್ತಾ ಇದ್ರು. ಇಲ್ಲಿನ ಹಳೆ ಸ್ಟೂಡೆಂಟ್ಸ್ ಅದೇ ಒಂದು ಎಲ್ಲೆಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದಾರೆ ಅವ್ರನ್ನೆಲ್ಲನೂ ಒಂದು ಇಂಟರ್ವ್ಯೂ ತರ ತಗೊಂಡು ಒಂದು ವಿಡಿಯೋ ಮಾಡಿ ನೀವು ಮಕ್ಕಳಿಗೆ ತೋರಿಸಿ ರೋಲ್ ಮಾಡೆಲ್ಸ್ ಆಗಿ ಮಕ್ಕಳ ಓದಿದಾಗ ಗ್ರಾಮಸ್ಥರಿಗೆ ಎಲ್ಲಿ ಈಗ ನಾವಿಲ್ಲಿ ಕೂತಿರೋರು ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಟೀಚರ್ಸ್ ಎಲ್ಲರೂ ಮಕ್ಕಳಿಗೆ ಒಂದು ಮಾದರಿಯಾಗಿದ್ದಾರೆ, ರೋಲ್ ಮಾಡೆಲ್ಸ್ ಆಗಿದ್ದಾರೆ ಅಂತ ಉದಾಹರಣೆಗಳನ್ನ ಕೊಡುವುದರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಾವೆಲ್ಲರೂ ಯಾವ ಸ್ಥಾನದಲ್ಲಿ ಇದ್ದೀವಿ ಅನ್ನೋದನ್ನು ಮಕ್ಕಳಿಗೆ ಮನದಟ್ಟು ಮಾಡುವುದರ ಮೂಲಕ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರೋ ಮಕ್ಕಳನ್ನು ಸಹ ಸರ್ಕಾರಿ ಶಾಲೆಗಳ ಕಡೆಗೆ ನಾವು ತಗೊಂಡು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲರೂ ಗ್ರಾಮಸ್ಥರು
ಕೈ ಜೋಡಿಸಬೇಕು. ಪೋಷಕರ ಮನವೊಲಿಸಿ ನಮ್ಮೂರ ಶಾಲೆಯಲ್ಲಿ ದಾಖಲಾತಿಯನ್ನ ಹೆಚ್ಚಿಸುವುದರ ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನ ಕೊಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ಆಗ್ಲೇ ಹೇಳ್ತಾ ಇದ್ರು, ಇಲ್ಲಿ ಎಲ್ಲ ಸೌಲಭ್ಯ ಇದೆ, ಅದು ನಿಜ. ನಮ್ಮ ಮಕ್ಕಳು ಓದೋದ್ರಲ್ಲಿ ಅಷ್ಟೇ ಇಲ್ಲ, 2 ವರ್ಷಗಳಿಂದ ನಾನು ಇಲ್ಲಿ ಇಒ ಆಗಿ ಬಂದ್ಮೇಲೆ 2 ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಸೊ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು 26 ಸ್ಪರ್ಧೆಗಳಲ್ಲಿ ಆಲ್ಮೋಸ್ಟ್ ಒಂದು 70 to 80% ಸ್ಪರ್ಧೆಗಳಲ್ಲಿ ಈ ಮಕ್ಕಳು ಬಹುಮಾನ ತಗೊಳ್ತಾ ಇದ್ರು. ನಮ್ಗೆ ಅದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪದೇ ಮುಳುಗನಹಳ್ಳಿ ಶಾಲೆ ಮಕ್ಕಳು ಬಂದು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ತಗೊಳ್ತಾ ಇದ್ರೆ, ಒಂದು ಸರ್ಕಾರಿ ಶಾಲೆಯ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಆ ವೇದಿಕೆಯನ್ನ ಮಕ್ಕಳು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ಸ್ ಇದೆ ಅಂತ ಅರ್ಥ ಆಗ್ತಾ ಇತ್ತು. ಅವರ ಮಗಳನ್ನೇ ಮಾಡ್ಕೊಂಡಿರೋದು. ಸೊ ನಾವು ರಿಲೇಟಿವ್ಸ್ ಆಗ್ಬಿಟ್ಟಿದೀವಿ ಈಗ. ಸೊ ಹಾಗಾಗಿ ಒಂದು ಉತ್ತಮ ಶೈಕ್ಷಣಿಕ ವಾತಾವರಣವಿದೆ, ಕಲಿಕಾ ವಾತಾವರಣವಿದೆ. ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ನಾವು ಸ್ಕೂಲ್ ಕಾಂಪೌಂಡ್ ಅಲ್ಲಿ ಎಂಟ್ರಿ ಆದ್ರೆ ಒಂದು ಗ್ರೀನರಿ ಆಗಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ ಸ್ಕೂಲ್ ಪ್ರಿಮಿಸಿಸ್. ಹಾಗಾಗಿ ಇದನ್ನ ಎಲ್ಲಾ ರೀತಿಯಲ್ಲೂ ಒಂದು ಒಳ್ಳೆಯ ಉತ್ತಮ ಮಾದರಿ ಶಾಲೆ ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಈಗ ಒಂದು ರಂಗಮಂದಿರ ಕಟ್ಟಿಕೊಳ್ಳೋದಕ್ಕೆ ನಮ್ಮ ಶಿವರೆಡ್ಡಿ ಸರ್ ಅವರು ಕೂಡ ಹೇಗೆ ಮುಂದೆ ಬಂದಿದ್ದಾರೆ, ಇದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಶಾಲೆಯ ನೀಡ್ಸ್ ಏನಿದೆ, ಏನು ಶಾಲೆಗೆ ಬೇಕಾಗಿದೆ ಅದನ್ನ ಗುರುತಿಸಿ ಇನ್ನೊಂದಷ್ಟು ದಾನಿಗಳು ಮುಂದೆ ಬಂದು ಆ ಶಾಲೆಯ ಅಭಿವೃದ್ಧಿ ಕೆಲಸಗಳಾಗ್ಲಿ, ಎಲ್ಲರೂ ಸೇರಿ ಮುನಗನಹಳ್ಳಿ ಗ್ರಾಮದ ಎಲ್ಲರೂ ಸೇರಿ ಇಂತಹ ಸಮಾಜಮುಖಿ ಕೆಲಸಗಳು ಮತ್ತು ಮಕ್ಕಳ ಶ್ರೇಯಸ್ಸಿಗೆ, ಅಭಿವೃದ್ಧಿಗೆ, ಪ್ರಗತಿಗೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮೂಡಿ ಬರಲಿ ಅಂತ ಆಶಿಸ್ತಾರೆ. ನಮ್ಮ ತಂದೆಯವರಾದಂತಹ ಶ್ರೀರಾಮಪ್ಪನವರ ಹುಟ್ಟುಹಬ್ಬ ಅಂದರೆ ಮೇ 26ಕ್ಕೆ ಹುಟ್ಟುಹಬ್ಬ ಆಗಿದೆ. ಅವತ್ತಿನ ದಿವಸ ರಜೆ ಇರೋದ್ರಿಂದ ಇಲ್ಲಿ ಮಕ್ಕಳು ಯಾರು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಪುಸ್ತಕಗಳ ವಿತರಣೆಯನ್ನು ಈ ದಿನ ಇಟ್ಕೊಂಡಿದ್ವಿ. ಅವ್ರು 84ನೇ ಹುಟ್ಟುಹಬ್ಬ ಈ ಸಾರಿ. ಅವರ ಜೀವನ ಪೂರ್ತಿ ಬಹಳಷ್ಟು ಶ್ರಮಪಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ನಮ್ಮ ಕುಟುಂಬ ವರ್ಗದವರು ಎಲ್ಲರೂ, ನಮ್ಮ ಅಣ್ಣನವರು, ನಮ್ಮ ದೊಡ್ಡಪ್ಪ ಅವರು, ಅವರಿಗೆ 87 ವರ್ಷ ಇದೆ. ನಮ್ಮ ತಂದೆಯವರು ತೀರ್ಕೊಂಡಾಗ 82 ವರ್ಷ, ಈಗ 84-85 ಆಗಿತ್ತು. ಅವರ ಓದಿದ್ದು ಬರೀ SSLC. ಆಗಿನ ಕಾಲಕ್ಕೆ SSLCನೇ ದೊಡ್ಡ ಡಿಗ್ರಿ ಇದ್ದಾರೆ. ಆ ಒಂದು ವಿದ್ಯಾರ್ಥಿ ಆಗಿದ್ದುಕೊಂಡು ನಮ್ಗೆ ಅವರ ಸೌಲಭ್ಯಗಳು ಏನಿರಲಿಲ್ಲ, ಓದೋದಕ್ಕಾಗಲಿ ಏನಕ್ಕಾಗಲಿ ನಮಗೂ ಗೊತ್ತಿಲ್ಲ. ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪನವರು, ನಮ್ಮ ಅಜ್ಜಿಯವರನ್ನ ಹೇಳ್ತಾ ಇದ್ರು, ಏನೇನು ಅವ್ರ ಸೌಕರ್ಯಗಳು ಎಲ್ಲದೇ ಇದ್ರೂ ಸಹ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರೇ ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಆ ಒಂದು ಮಟ್ಟದಿಂದ ಬೆಳೆದುಕೊಂಡು ಹಂತವಾಗಿ ಬೆಳೆದುಕೊಂಡು ಬಂದು ನಮ್ಮ ಕುಟುಂಬದವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಜೀವನ ಮಾಡಬೇಕು, ಒಟ್ಟಿಗೆ ಸಂಸಾರ ಆಗಲಿ ಏನಾದರೂ ಆಗಲಿ ಎಲ್ಲರೂ ಒಟ್ಟಿಗೆ ಇರಬೇಕು. ಆ ಎಲ್ಲರಿಗೂ ಸಹ ವಿದ್ಯಾಭ್ಯಾಸ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲ ಮಕ್ಕಳನ್ನು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ದೊಡ್ಡಪ್ಪನ ಮಕ್ಕಳಾಗಿರ್ಬೋದು, ನಮ್ಮ ದೊಡ್ಡಪ್ಪ ಅವರ ಅಕ್ಕನ ಮಕ್ಕಳಾಗಿರ್ಬೋದು, ಎಲ್ಲರೂ ಸೇರಿಸ್ಕೊಂಡು ಅವ್ರ ವಿದ್ಯಾಭ್ಯಾಸಗಳನ್ನು ಕೊಡಿಸ್ಕೊಂಡು ಅವ್ರಿಗೆಲ್ಲ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಾವು ಈ ರೀತಿ ಇವಾಗ ಈ ಸ್ಟೇಜ್ನಲ್ಲಿ ನಾವು ಈ ಒಂದು ಇದರಲ್ಲಿ ಇದ್ದೀವಿ ಅಂತಂದರೆ ಅದು ಮೂಲ ಕಾರಣ ನಮ್ಮ ತಂದೆಯವರು. ಅವರು ನಡೆಸಿಕೊಟ್ಟಿರ್ತಕ್ಕಂಥ ಒಂದು ಹಾದಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರೇ ರೂಪಿಸಿರ್ತಕ್ಕಂಥ ಈ TNR ಕಾಲೇಜ್ ಇಂಡಸ್ಟ್ರಿ ಸಂಸ್ಥೆ 40 ವರ್ಷದ ಹಿಂದೆ ಶುರು ಮಾಡಿದ್ರು. ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅದಕ್ಕೆ, ಈ ಒಂದು ಮಟ್ಟ ತರೋದಕ್ಕೆ. ನಮಗೆ 4 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ಸಹಾಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮಕ್ಕಳಿಗೋಸ್ಕರವಾಗಿ ನಮ್ಮ ಜಯದೇವರು ಪ್ರತಿ ವರ್ಷಕ್ಕೆ ಲಾಸ್ಟ್ ಇಯರ್ ಕೇಳಿದ ಆ್ಯಕ್ಚುಲಿ ಮನಸ್ಫೂರ್ತಿಯಾಗಿ ನಮ್ಮ ತಂದೆಯವರ ಅವರ ಆಸೆ ಮೊದಲಿಂದಲೂ ಅಷ್ಟೇ, ಮಕ್ಕಳಿಗೋಸ್ಕರ ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಒಂದು ಹಾದಿಯನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಪುಸ್ತಕಗಳು, ಸುಮಾರು ಪುಸ್ತಕಗಳು, ಆ ಸಾಮಗ್ರಿಗಳು ಎಲ್ಲರೂ ಸೇರಿ ಎಲ್ಲ ತಗೊಂಡು ಬಂದಿರೋದು ನಾವು ವಿತರಣೆ ಇಟ್ಕೊಂಡಿದ್ದೀವಿ. ನಮ್ಮ ಈ ಮುನಗನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯಿಂದ ಮುಂದೆ ಚೆನ್ನಾಗಿ ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಅಂತ ಆಶಿಸ್ತಾ ಇದ್ದೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಕ್ರೀಡೆ ಭಾಳ ಇಂಪಾರ್ಟೆಂಟ್. ವಿದ್ಯಾಭ್ಯಾಸ ಮಕ್ಕಳಿಗೆ ಆದಷ್ಟು ಬೇಕೇ ಬೇಕು, ಅದ್ರ ಜೊತೆಗೆ ಕ್ರೀಡೆ ಅನ್ನೋದು ಬೇಕೇ ಬೇಕು. ಆ ಕ್ರೀಡೆ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ಸರಿಯಾದ ಜಾಗ ಇಲ್ಲ ಅನಿಸುತ್ತೆ.
ಅದಕ್ಕೆ ಏನಾದರೂ ಒಂದು ಪ್ಲೇ ಗ್ರೌಂಡ್ ಏನಾದರೂ ಉಳಿಸೋದಕ್ಕೆ ಏನಾದರೂ ಆಗುತ್ತೆ ನೋಡಿ. ಯಾಕೆಂದ್ರೆ ಮುಂದಕ್ಕೆ ಇದಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಕ್ರೀಡೆ ಇದ್ದಾಗ ಅವರಿಗೆ ಬೇರೆ ಬೇರೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ತುಂಬ ಇರ್ತದೆ. ಸರ್ಕಾರಿ ಇದರಲ್ಲಿ ಆ ಒಂದು ಸ್ಪೋರ್ಟ್ಸ್ ಕೋಟಾಗಳೇ ತುಂಬಾನೇ ಇರ್ತದೆ. ಅದಕ್ಕೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ಕ್ರೀಡೆ ಅನ್ನೋದು ಅದ್ರ ಜೊತೆಗೆ ಅವ್ರು ನಡೆಸ್ಕೊಂಡು ಹೋಗ್ಬೇಕು. ಅವ್ರಿಗೂ ಅದು ಫಿಸಿಕಲ್ ಫಿಟ್ನೆಸ್ ಬರುತ್ತೆ, ಜೊತೆಗೆ ಮೈಂಡ್ನು ಸ್ವಲ್ಪ ಫ್ರೀ ಆಗುತ್ತೆ, ಖುಷಿಯಾಗಿ ಆಡ್ತಾ ನಡೀತಾ ಇರ್ಬೋದು ಅವರು. ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ. ಆಮೇಲೆ ನಮ್ಮ ಮುನಿಗಳ್ಳಿ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ಮಿತ್ರರಿಗೆ ಎಲ್ಲರೂ ಒಳ್ಳೆ ಜಾಗದಲ್ಲಿ ಕೆಲಸಕ್ಕೆ IAS ಆಗ್ಬೋದು, ಆಮೇಲೆ IPS ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್, ಇವತ್ತಿನ ನಿಮ್ಮ ಮಕ್ಕಳೇ ನಾಳೆ ದೊಡ್ಡ ಸ್ಥಾನಗಳಿರ್ತಕ್ಕಂಥ ಪ್ರಜೆಗಳಾಗಿರ್ತಾರೆ. ಎಲ್ಲರೂ ಸೇರಿ ನಿಮಗೆಲ್ಲರೂ ಒಂದೇ ನನ್ನ ಕಡೆಯಿಂದ ಒಂದು ಇದು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಡ್ತಾರೆ. ಎಲ್ಲರಿಗೂ ಶಾಲೆಯಲ್ಲಿ ಬಂದು ಪಾಠ ಮಾಡೋದ್ರಿಂದ ಆಗಲಿ, ಶಾಲೆಯಲ್ಲಿ ಎಷ್ಟೋ ಪ್ರೈಸ್ ಬಂದಿದೆ. ಶಾಲೆ ಯಾಕಂದರೆ ನಿಮ್ಮಿಂದ ಇದು ನಾವು ಮಾಡ್ಬೋದಷ್ಟೇ ದೂರದಿಂದ. ಇಲ್ಲಿರುವಂಥ ಮುಖ್ಯೋಪಾಧ್ಯಾಯರಾಗಲಿ, ಅಲ್ಲಿ ಟೀಚಿಂಗ್ ಮಾಡೋ ಮೇಡಮ್ ಮಾಸ್ಟರ್ಸ್ ಆಗಲಿ, ಮೇಡಮ್ ಅವರಾಗಲಿ, ಇದು ನಮ್ಮದು ಶಾಲೆ ನಮ್ಮದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮದಲ್ಲ, ನಮ್ಮದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಎಲ್ಲ ನಿಮಗೆ ನಿಮಗೆ ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಇನ್ನೊಂದು ಸಂತೋಷ ಇದೆ ಅಂದರೆ, ಇಡೀ ನಮ್ಮ ಇದು ಡಿಸ್ಟಿಕಲ್ಲಿ ನಮ್ಮ ರನ್ ಅಂತ ಬಿಡುವ ಆಫೀಸರ್ ತುಂಬ ಸ್ಟ್ರಿಕ್ಟಾಗಿ ಒಳ್ಳೆ ಮಾಡಿದಂಥವರು, ಒಳ್ಳೆ ಹೆಸರು ಖ್ಯಾತಿ ಕೊಡುವಂಥವರು ನಮ್ಮ ಸಿಕ್ಕಿರೋದ್ರಿಂದ ಕಷ್ಟಪಡ್ತಾರೆ. ಅವ್ರು ಸ್ಟ್ರಿಕ್ಟು ಮೊದಲಿಂದ ನಾವು ಫ್ಯಾಮಿಲಿ, ಅವ್ರ ಅಪ್ಪ ಆಗಲಿ ಅವ್ರು ಬಂದಿರೋ ಸ್ಟ್ರಿಕ್ಟು. ಅವರು ನಮ್ಮ ರಿಲೇಷನ್, ಆ ಫ್ಯಾಮಿಲಿಯಿಂದ ಅದೇ ಥರ ಅವ್ರ ಅಪ್ಪ ಇರೋದ್ರಿಂದ ಇವರು ಹಂಗೆ ಹೋಗ್ತಾರೆ. ಯಾವುದಕ್ಕೂ ಆಸ್ಪದ ಕೊಡೋದಿಲ್ಲ. ನಾನು ಬಂದಂಥ ಬೆಳೆದಂಥವ್ರು ಅದೇ ರೀತಿ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕಾದ್ರೆ, ಇದು ಇದೇ ಅಲ್ಲ, ಮೊದಲು ನಮ್ಮ ಅಜ್ಜಿದು ಅಕ್ಲಮ್ಮ ಸ್ಮಾರಕವಾಗಿ ಸುಮಾರು ಪ್ರೋಗ್ರಾಮ್ ಮಾಡಿದ್ದೀವಿ. ಯಾಕಂದರೆ ಬಟ್ಟೆ ಕೊಡೋದಾಗಲಿ, ಬಟ್ಟೆ ಎಲ್ರಿಗೂ ಕೊಡಿಸಿದ್ದೀವಿ. ಬಟ್ಟೆ ಕೊಟ್ಟೋದ್ರಿಂದ ಎಲ್ರಿಗೂ ಪ್ರತಿಯೊಂದು ಸಲಿನೂ ಕೊಡಿಸಿದ್ದೀವಿ. ಸ್ಟ್ಯಾಂಡ್ಗಳು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಹೋಗ್ತಾ ನಮ್ಮದು ನಮ್ಮ ಶಾಲೆ. ಈಗ ನಮ್ಮ ಇಲ್ಲಿಂದ ಹೋದವರು ಇದು DIG ಆಗಿದ್ದಾರೆ. ಇವರು ನಮ್ಮ ತಹಸೀಲ್ದಾರ್ ಆಗಿದ್ದಾರೆ. ಇಲ್ಲಿವರೆದವರು ಅವರು ಅವ್ರ ಅಣ್ಣ MBBS ಸುಮಾರು ಇದ್ದಾರೆ ಇಲ್ಲಿ. ಈ ಥರ ನಮ್ಮ ಹಳ್ಳಿಯಿಂದ ಹೋಗಿ ಡೆಲ್ಲಿವರೆಗೂ ಹೋಗಿದ್ದಾರೆ. ಅಂಥ ಪವರ್ಫುಲ್ ಇರುವಂಥ ಇದು ನಮ್ಮ ಮುನಗನಹಳ್ಳಿ ಇವತ್ತು ಖ್ಯಾತ ಪಡೆದಂಥ ಮುನಗನಹಳ್ಳಿ ಶಾಲೆ. ಇವತ್ತು ಅದೇ ಶಾಲೆ ಇವತ್ತು ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ರು, ನಿಮ್ಮ ಸ್ಕೂಲ್ ತುಂಬ ಎಷ್ಟು ಚೆನ್ನಾಗಿದೆ, ಇಲ್ಲಿ ಪರಿಹಾರ ಇನ್ನೊಂದಷ್ಟು ದಿವಸ ಇನ್ನೊಂದಷ್ಟು ಸ್ವಲ್ಪ ಸಮಯ ಕಲ್ಯಾಣ ಅನಿಸ್ತದೆ, ನಮಗೆಲ್ಲ ಖುಷಿ ಆಗ್ತಾಯಿದೆ ಅಂತ ಹೇಳಿ ಇಷ್ಟೊತ್ತು ನಮ್ಮ ಹತ್ರ ಹಂಚ್ಕೊಂಡ್ರು. ತುಂಬ ನನಗೂ ಸಂತೋಷ ಆಯಿತು. ಈ ಮಾತು ಯಾಕಂದರೆ ಸಾಧ್ಯವಾದ ಅವರು ಹೇಳೋದಿಲ್ಲ, ಅವ್ರಿಗೆ ಅಷ್ಟು ಅನಿಸಿಕೆ ಆಯಿತು. ಎಲ್ಲರಿಗೂ ಹೇಳೋದಷ್ಟೇ, ನಾವು ನಮ್ಮ ಶಾಲೆಯ ಮಕ್ಕಳಿಗೊಂದು ವಿಚಾರ, ಚಿಕ್ಕವರು ನಾಳೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಿರಲ್ಲ. ಒಬ್ಬೊಬ್ಬರು ಇಂಜಿನಿಯರು, ಡಾಕ್ಟ್ರು, ಏನೇನೋ ಕೆಲಸಕ್ಕೆ ಹೋಗ್ಬೇಕು ಅಲ್ವಾ? ಹೌದಲ್ವಾ? ಪೊಲೀಸ್ ಆಗ್ಬೋದು, ಇವೆಲ್ಲ. ಯಾಕಂದರೆ ಇಲ್ಲಿ ನೀವು ಪರಿಸರ ಇಲ್ಲಿಂದ ಹೋಗ್ತಾ ಇದ್ರೆ ನೀವು ಯಾವುದೋ ಒಂದು ಏಮ್ ಇಟ್ಕೊಂಡೆ ಹೋಗ್ಬೋದು. ನಾವು ಸ್ಪೋರ್ಟ್ಸ್ ಆಗ್ಬೋದು, ಬ್ಯಾಟ್ಸ್ಮನ್ ಆಗಿ ಹೋಗ್ಬೋದು, ನಾವು ಕ್ರಿಕೆಟ್ ಆಗಿ ಹೋಗ್ಬೋದು, ಏನೇನೋ ಒಂದು ತಹಸೀಲ್ದಾರ್ ಆಗಿ ಹೋಗ್ಬೋದು, ಒಬ್ಬ PDO ಆಗಿ ಹೋಗ್ಬೋದು, ಏನೇನೋ ಕೆಲಸಗಳಿರ್ತದೆ. ನೀವು ಹೇಗೆ ಇವಾಗೇ ಅನ್ಕೊಂತೀರ ನಾನು ನೀವು ಓದಬೇಕು ಅಂತ, ಇವೆಲ್ಲ ನೀವು ಇದೆಲ್ಲ ದೇವ್ರ ಆಶೀರ್ವಾದ ಕೊಟ್ಟು ನೀವೆಲ್ಲ ಬೆಳಿಬೇಕಂತ ಹೇಳ್ತಾ ನನ್ನ ಸಂದರ್ಭದಲ್ಲಿ ಎಲ್ರಿಗೂ